ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ನಿಮಗೆ ಒಂದು ಕಲರ್ಫುಲ್ ಆದ ಅಲಸಂದೆ ಕಾಳಿನ ಇಡ್ಲಿ, ಅದರ ಜೊತೆಗೆ ಪುದೀನ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೆ. ಈ ಅಲಸಂದೆ ಕಾಳಿನ ಇಡ್ಲಿ ಬಾಯ್ಲ್ ಇಟ್ಟರೆ ಕರಗೇ ಹೋಗ್ತು, ಅಷ್ಟು ಸಾಫ್ಟು ಮತ್ತು ತುಂಬಾ ಹೆಲ್ದಿ. ಪುದೀನ ಚಟ್ನಿನೂ ಸಹ ನೀವು ಹಬ್ಬ ಹರಿದಿನಗಳಲ್ಲಿ ಆರಾಮಾಗಿ ಮಾಡ್ಕೊಳ್ಳಕ್ಕು. ಯಾಕೆಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಸಹ ಹಾಕಿದ್ನಿಲ್ಲ. ಬನ್ನಿ ಹಾಗಾದರೆ ಮಾಡೋದು ನೋಡುವ. ಒಂದು ಬಣ್ಣಿಲಿ 1 ಚಮಚ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ದೋ ಅದನ್ನು ಹಾಕಿ, 2 ಚಮಚ ಉದ್ದಿನಬೇಳೆನ ಹಾಕಿ ಅದು ಕೆಂಪಪ್ಪಲಿವರೆಗೂ ಹುರಿಯೋ. ಒಂದು ಸ್ವಲ್ಪ ಇಂಗು, ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಚೂರು ಹುಣಸೆ ಹಣ್ಣು. ಜಾಸ್ತಿ ಹುಣಸೆ ಹಣ್ಣು ಬೇಕಾಗ್ತಿಲ್ಲ, ನಾ ಮಾಡೋ ಪ್ರಮಾಣಕ್ಕೆ ಇಷ್ಟು ಹುಣಸೆ ಹಣ್ಣು ಹಾಕಿದ್ರೆ ಸಾಕು. ಒಂದು ಮುಷ್ಟಿಯಪ್ಪಷ್ಟು ಪುದೀನ ಸೊಪ್ಪು ಕ್ಲೀನಾಗಿ ತೊಳೆದು ಎಲ್ಲ ಬಿಡಿಸ್ಕೊಬಂದದ್ದು. ಈ ಪುದೀನ ಸೊಪ್ಪನ್ನು ಸಹ ಜಾಸ್ತಿ ಹುರುಲಕ್ಕಾಗ ಪುದೀನ ಸೊಪ್ಪಲ್ಲಿ ಎಣ್ಣೆಲಿ ಹಾಕಿದ ತಕ್ಷಣ ಒಂದು ಘಮ ಬತ್ತಲಿ ಅಷ್ಟು ಹುರಿದ್ರೆ ಸಾಕು. ನೋಡಿ, ಸ್ವಲ್ಪ ಹಿಂಗೆ ಹುರಿದ ತಕ್ಷಣ ಅದು ಸ್ವಲ್ಪ ಬಾಡಿದ್ದು. ಇಷ್ಟ ಆದ ಕೂಡ ಗ್ಯಾಸ್ ಆಫ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹರಳುಪ್ಪು ಹಾಕಿದ್ರೆ ಚಟ್ನಿಗೆ ತುಂಬ ರುಚಿ ಬತ್ತು. 1 ಕಪ್ ಕಾಯಿ ತುರಿ. ಈ ಬಿಸಿ ಬಂಡಿಗೆ ಕಾಯಿ ತುರಿನ ಕೈ ಆಡಿಸ್ಕೊಂಡ್ರೆ ಸಾಕು. ಈಗ ಪೂರ್ತಿ ಆರಲು ಬಿಟ್ಬಿಡಿ. ಆರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಚಟ್ನಿ ಎಲ್ಲ ತುಂಬಾ ಬೀಸುಲಕ್ಕಾಗ ಸ್ವಲ್ಪ ತರಿತರಿರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೀಸ್ಕೊಂಬರೋ. ನೋಡಿ, ಈಗ ಬೀಸಾಯಿತು. ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋ. ನೋಡಿ, ಈಗ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಹಾಕದೆ ರುಚಿಯಾದ ಪುದೀನ ಚಟ್ನಿ ರೆಡಿ ಇದ್ದು. ಇದನ್ನು ನೀವು ಹಬ್ಬ ಹರಿದಿನಗಳಲ್ಲಿ, ಒಪ್ಪತ್ತಿನ ದಿನಗಳಲ್ಲಿ ಎಲ್ಲ ಮಾಡ್ಕೊಳ್ಳಕ್ಕು. ಈಗ ಚಟ್ನಿ ಅಂತೂ ರೆಡಿ ಆಯಿತು. ಈಗ ಇಡ್ಲಿ ಮಾಡೋದು ಹೇಗೆ ಹೇಳಿ ನೋಡುವ. ನೋಡಿ, ನಾನು ಮೊದಲಿಗೆ 2 ಕಪ್ಪಷ್ಟು ಅಲಸಂದೆ ಕಾಳನ್ನು ಒಂದು ಪಾತ್ರೆಗೆ ಹಾಕಿ, ನೀವು ಯಾವ ಕಪ್ಪಲ್ಲಿ ಮಾಡಿದ್ರೂ ಅದೇ ಕಪ್ನಲ್ಲಿ ಅಳತೆನ ತಗೊಳ್ಳೋ. 2 ಕಪ್ ಅಲಸಂದೆ ಕಾಳು, ಅದಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ. ಇದನ್ನು ಕ್ಲೀನಾಗಿ 2 ಸತಿ ತೊಳ್ಕೊಂಬರೋ. ಯಾಕೆಂದರೆ ಈ ಅಲಸಂದೆ ಕಾಳನ್ನು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ, ಸ್ವಲ್ಪ ಕಲ್ಲಿಪ್ಪಂಥ ಚಾನ್ಸಸ್ ಇರ್ತು. ಸೊ ನಾನು ಅಲಸಂದೆ ಕಾಳನ್ನೆಲ್ಲ ಕ್ಲೀನ್ ಮಾಡಿ 2 ಸತಿ ಕ್ಲೀನಾಗಿ ತೊಳೆದು ಇದನ್ನು ನೆನೆಸಿಡೋ. ಈಗ ಅದ್ರ ಜೊತೆಗೆ 2 ಸ್ಪೂನಪ್ಪಷ್ಟು ಕಡಲೆಬೇಳೆನೂ ಸಹ ಕ್ಲೀನಾಗಿ ತೊಳೆದು ನೆನೆಸಿಡಿ. ಕಡಲೆಬೇಳೆ ಹಾಕೋದ್ರಿಂದ ಇಡ್ಲಿ ತುಂಬಾ ರುಚಿ ಬತ್ತು. 2 ಸ್ಪೂನು ಸಾಕು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೆ. ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ ಸೇಲಂ ಅಕ್ಕಿ ಅಥವಾ ಮಲ್ಲಿಗೆ ಅಕ್ಕಿ ಹೇಳ್ತೀವಲ್ಲಿ, ಅದನ್ನು ಸಹ ಕ್ಲೀನಾಗಿ 2 ಸಾರಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿ 4 ಗಂಟೆಗಳ ಕಾಲ ನೆನೆಸಿಡ. ಈಗ 4 ಗಂಟೆ ಆದಮೇಲೆ ಮಿಕ್ಸಿ ಜಾರಲ್ಲಿ ಅಲಸಂದೆ ಕಾಳು ಮತ್ತು ಉದ್ದಿನಬೇಳೆ ನೆನೆಸಿಟ್ಟಿದ್ವಲ್ಲಿ ಅದನ್ನು ಬೀಸ್ಕೊಂಬರೋ. ಈಗ ಅಕ್ಕಿನೂ ಸಹ ಹಾಕಿ, ಅಕ್ಕಿ ಮಾತ್ರ ಚಿರೋಟಿ ರವೆಯಷ್ಟು ಇದ್ರೆ ಸಾಕು, ತುಂಬಾ ನುಣ್ಣಗೆ ಬೀಸೋದು ಬೇಡ. ಅಲಸಂದೆ ಕಾಳುಗಳನ್ನು ಮಾತ್ರ ನುಣ್ಣಗೆ ಬೀಸ್ಕೊಳ್ಳೋ. ಅದೇ ಮಿಕ್ಸಿ ಜಾರಲ್ಲಿ ನಾನು ಅಕ್ಕಿನ ಸ್ವಲ್ಪ ತರಿಯಾಗಿ ಬೀಸ್ಕೊಂಡೆ. ಜಾಸ್ತಿ ನೀರು ಹಾಕೊಳ್ಳೋಕ್ಕೂ ಹೋಗಡಿ. ನೋಡಿ, ಇಷ್ಟಾದರೆ ಸಾಕು. ಇದ್ರ ಹದ ಇಷ್ಟಿರೋ, ತುಂಬಾ ನೀರು ಹಾಕೊಳ್ಳಾಗ ತುಂಬಾ ಗಟ್ಟಿನೂ ಬೇಡ, ಇಷ್ಟಿದ್ರೆ ಸಾಕು. ಈಗ ಇದನ್ನು 8 ಗಂಟೆಗಳ ಕಾಲ ಫರ್ಮೆಂಟ್ ಅಪ್ಲೆ ಬಿಟ್ಬಿಡಿ. ಈಗ 8 ಗಂಟೆ ಆದಮೇಲೆ ನೋಡಿ ಎಷ್ಟು ಚೆಂದ ಬಂದು ಇಡ್ಲಿ. ಕನ್ಸಿಸ್ಟೆನ್ಸಿ ಇಷ್ಟಿರೋ ನೋಡ್ಕೊಂಡ್ಬಿಡಿ ಸರಿಯಾಗಿ. ತುಂಬಾ ನೀರು ಹಾಕಿದ್ಮೇಲೆ ತುಂಬ ಗಟ್ಟಿನೂ ಇಲ್ಲ, ಕರೆಕ್ಟಾಗಿದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನು ತಗೊಂಡು ಅಳತೆಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಉಪ್ಪು ಸಾಕಾಗ್ತು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಚಿ ಇಡ್ಲಿನ ಮಾಡಿದ್ರಾತು. ಇಡ್ಲಿ ಮಾಡೋಕ್ಕಾದ್ರೆ ಕೆಲವೊಂದು ತರಕಾರಿನೂ ಹಾಕೋಕ್ಕಾಗ್ತು. ಅದ್ರ ಹಾಕಿದ್ರೆ ಈ ಇಡ್ಲಿ ತುಂಬಾ ರುಚಿಯಾಗಿ ಬತ್ತು. ಎಲ್ಲ ತಟ್ಟೆಗೂ ನಾನು ಎಣ್ಣೆ ಸವರ್ಕೊಂಡೆ. ಈಗ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಹಾಕಿ ಅದ್ರ ಮೇಲೆ ಸ್ವಲ್ಪ ತರಕಾರಿನ ತುರಿದು ಚಿಕ್ಕದಾಗಿ ಹೆಚ್ಚಿ ಹಾಕೋ. ಅದ್ರ ಹಾಕಿದ್ರೇ ಇಡ್ಲಿ ತುಂಬಾ ರುಚಿ ಬತ್ತು. ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರ್ತು ಇಡ್ಲಿ, ಮತ್ತು ತುಂಬ ಹೆಲ್ದಿ. ಅಲಸಂದೆ ಕಾಳಲ್ಲಿ ಎಷ್ಟೊಂದು ಪ್ರೋಟೀನ್ ಇರ್ತು. ಆರಾಮಾಗಿ ನೀವು ಡಯಾಬಿಟಿಕ್ ಪೇಷಂಟೆಲ್ಲ ಆಗಿದ್ರಂತೂ ಈ ಇಡ್ಲಿ ಹೇಳಿ ಮಾಡಿಸೋದು ಇದು. ಯಾಕೆಂದರೆ ಅಕ್ಕಿ ಸ್ವಲ್ಪನೇ ಹಾಕಿದ್ದೆ, ಕಾಳು ಬೇಳೆನೇ ಜಾಸ್ತಿ ಇದ್ದು, ಹಾಗಾಗಿ ಇದನ್ನು ಪ್ರೋಟೀನ್ ಇಡ್ಲಿ ಹೇಳಕ್ಕು. ಈಗ ನಾವು ಮೇಲ್ಗಡೆಗೆ ಒಂದು ಸ್ವಲ್ಪ ತರಕಾರಿನ ಹಾಕೋ. ನೋಡಿ, ನಾನು ಸ್ವಲ್ಪ ಕ್ಯಾರೆಟ್ ತುರಿ ತಗೊಂಡೆ ಇಲ್ಲಿ.
ಕ್ಯಾರೆಟ್ ತುರಿ, ಆಮೇಲೆ ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ ಚಲೋ ಆಗ್ತು. ನಿಂಗೆ ಬೇಕಾದರೆ ಈರುಳ್ಳಿನೂ ಸಹ ಹಾಕ್ಲಕ್ಕು, ಆದರೆ ಈರುಳ್ಳಿ ಹಾಕೋದು ನನಗಷ್ಟು ಇಷ್ಟ ಆಗ್ತಿಲ್ಲ. ಇಷ್ಟೇ ಹಾಕಿದ್ರೆ ಸಾಕು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೇಕಾದರೆ ಹಾಕ್ಲಕ್ಕು. ನಾನಿಲ್ಲಿ ಶುಂಠಿನ ಹಾಕಿದ್ನಿಲ್ಲ. ಈಗ ನೋಡಿ, ಈಗ ಎಲ್ಲ ತರಕಾರಿನೂ ಹಾಕಾಯ್ದು. ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಈ ಇಡ್ಲಿ ತಟ್ಟೆಗಳನ್ನು ಜೋಡಿಸಿ 15 ನಿಮಿಷಗಳ ಕಾಲ ಬೇಯಿಸಿ. ವೆಯ್ಟ್ ಲಾಸ್ ಮಾಡೋವರಿಗೂ ಕೂಡ ತುಂಬಾ ಅನುಕೂಲ ಆಗ್ತು. ಯಾಕೆಂದರೆ ಅಕ್ಕಿ ಒಂದೇ ಲೋಟ ಹಾಕಿದ್ದೆ, ಬೇಳೆನೇ ಜಾಸ್ತಿ ಇದ್ದು. 15 ನಿಮಿಷ ಆಯಿತು, ಗ್ಯಾಸ್ ಆಫ್ ಮಾಡಿ ಇಡ್ಲಿ ಚಲೋ ಆಗಿ ಬೆಂದು. ಈಗ ಒಂದು ಏನಾದ್ರು ಸ್ಪೂನು ಗೀನು ಹಾಕಿ ನೋಡಿದಾಗ ಇದರಲ್ಲಿ ನೋಡಿ ಒಂದು ಚೂರು ಅಂಟ್ತಿಲ್ಲ. ಇಡ್ಲಿಗ ರೆಡಿ ಆಯಿತು. ಇದ್ರ ಜೊತೆಗೆ ಪುದೀನ ಚಟ್ನಿನೂ ಸಹ ರೆಡಿ ಇದ್ದು. ಇದ್ರ ಜೊತೆಗೆ ಚಟ್ನಿ ಪುಡಿ ನಿಮಗೆ ಎಂತ ಇಷ್ಟನೋ ಅದು ಮಾಡ್ಕೊಂಡು ತಿಂಬ್ಲಡ್ಡಿಲೆ. ರೆಸಿಪಿ ಇಷ್ಟ ಆದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.